ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವಿವತ್ತು ಮಾದೇಶ್ವರನ ಬೆಟ್ಟ ಹೊರಟಿದ್ದೀವಿ. ಬಟ್ ಬೇಗ ಬಂದುಬಿಟ್ಟಿದ್ದೀವಿ ಬಸ್ ಸ್ಟಾಪ್ಗೆ, ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. 7:30ಗೆ ಫಸ್ಟ್ ಟೈಮ್ ಏನೋ ಫ್ರೀ ಬಸ್ ಅಂತ ಬಿಟ್ಟಿದ್ದಾರಲ್ಲ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತಂದ್ಬಿಟ್ಟು ಬಸ್ಸಲ್ಲೇ ಹೊರಟಿದ್ದೀವಿ. ಇಬ್ಬರೇ ಹೊರಟಿದ್ದೀವಿ. ಹೇಗಿರುತ್ತೆ ಏನು ಅಂತಂದ್ಬಿಟ್ಟು ನೋಡೋಣ. ನಿಮಗೆ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಿಕಾಸ್ ಬಸ್ ಸ್ಟಾಪಲ್ಲಿದ್ದೀವಿ. ನಾನೊಂದು ವ್ಯೂ ತೋರಿಸ್ತೀನಿ ನೋಡಿ, ಬೆಳಗ್ಗೆ ಬಸ್ ಸ್ಟಾಪ್ ಎಲ್ಲ ಹೇಗಿದೆ ಅಂತಂದ್ಬಿಟ್ಟು. ಫೈನಲಿ ನಮ್ಮ ಬಸ್ ಬಂತು. ಸೊ ನಾವು ಬಸ್ ಹತ್ತು ಕೂತ್ಕೊಂಡ್ವಿ. ಮೊದಲೇ ರಿಸರ್ವೇಷನ್ ಮಾಡಿರೋದ್ರಿಂದ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಎಲ್ಲ ಏನೂ ಆಗಿಲ್ಲ. ಬಸ್ಸೆಲ್ಲ ತುಂಬಾ ಸ್ಪೇಷಿಯಸ್ ಆಗಿದೆ. ನೀವು ಹೇಗೆ ಫ್ರೀ ಟಿಕೆಟ್ಸ್ನ ಬುಕ್ ಮಾಡೋದು, ಆನ್ಲೈನಲ್ಲಿ ಬುಕ್ ಆಗುತ್ತಾ ಏನು ಎತ್ತಾ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ನೀವು ಆನ್ಲೈನಲ್ಲಿ ಫ್ರೀ ಟಿಕೆಟ್ಸ್ನೆಲ್ಲ ಬುಕ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಿಯರ್ ಬೈ ಯಾವುದಾದ್ರೂ ಬಸ್ ಸ್ಟಾಪ್ ಇರುತ್ತಲ್ಲ, ಅಂದರೆ ಇವಾಗ ಶಾಂತಿನಗರ ಬಸ್ ಸ್ಟಾಪು, ಮೆಜೆಸ್ಟಿಕ್ಕು, ಆ ಥರ ದೊಡ್ಡ ಬಸ್ ಸ್ಟಾಪ್ಸ್ಗೆ ಹೋಗಿಬಿಟ್ಟು ನೀವು ನಿಮ್ಮ ಆಧಾರ್ ಕಾರ್ಡ್ ತೋರಿಸಿದ್ರೆ 20 ರೂಪಾಯಿ ತೊಗೊತಾರೆ ಅಷ್ಟೇನೆ. ಸೊ ಅವರು ನಿಮಗೆ ಫ್ರೀ ಟಿಕೆಟ್ನ ಬುಕ್ ಮಾಡಿಕೊಡ್ತಾರೆ. ಬಟ್ ನೀವು ಆದಷ್ಟು ಒಂದು 3-4 ಡೇಸ್ ಮುಂಚೆ ಬುಕ್ ಮಾಡ್ಕೊಬೇಕು, ಬಿಕಾಸ್ ಅದಕ್ಕೂ ಪರ್ಟಿಕ್ಯುಲರ್ ಆಗಿ ಸ್ಲಾಟ್ಸ್ ಇರುತ್ತೆ. ಫೈನಲಿ ಮಾದೇಶ್ವರನ ಬೆಟ್ಟ ರೀಚ್ ಆಗಿದ್ದೀವಿ. ರೂಮ್ ಚೆಕ್-ಇನ್ ಮಾಡಬೇಕು, ಏನೋ ಇನ್ಫಾರ್ಮೇಷನ್ನು ಅದು ಇದು ಅಂತ ಕೇಳ್ತಾಯಿದ್ರು. ಸೊ ಮತ್ತೆ ವಾಪಸ್ ಬಸ್ ಸ್ಟಾಪಿಗೆ ಬರ್ತಾಯಿದ್ದೀವಿ. ಇಲ್ಲೇ ಏನೋ ಸ್ಲಿಪ್ ತೊಗೊಂಡು ಹೋಗ್ಬೇಕಂತೆ ರೂಮ್ ಚೆಕ್-ಇನ್ ಮಾಡೋಕ್ಕೂ. ಆನ್ಲೈನಲ್ಲಿ ಬುಕ್ ಮಾಡಿದ್ರೂ ಇಲ್ಲಿ ಆ ಬುಕ್ಕಿಂಗ್ ರೆಸಿಪ್ಟ್ ಕೊಟ್ಟರೆ ಏನೋ ಸ್ಲಿಪ್ ಕೊಡ್ತಾರಂತೆ. ಸೊ ತೊಗೊಂಡು ಹೋಗೋಣ ಅಂತಂದ್ಬಿಟ್ಟು ಮತ್ತೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ರೂಮ್ ಹೆಂಗಿರುತ್ತೋ ತೋರಿಸ್ತೀನಿ. ಇದು ಬಂದು ಬಸ್ ಸ್ಟಾಪ್. ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್, ತುಂಬ ಕ್ಲೀನಾಗಿದೆ. ಏನು ಅಷ್ಟೊಂದು ಘಾಟ್ ಸೆಕ್ಷನ್ ಅಂತೆಲ್ಲ ಏನು ಅನಿಸಲ್ಲ. ಆರಾಮಾಗಿ ಬಂದ್ವಿ ಅಂತಲೇ ಫೀಲ್ ಆಗುತ್ತೆ. ಬನ್ನಿ ನೋಡೋಣ ಏನು ಸ್ಲಿಪ್ ಕೊಡ್ತಾರೋ ಏನು ಕಥೆನೋ. ಬಸ್ ಸ್ಟಾಪ್ ಎದುರುಗಡೆ ಇರುವಂಥ ಮಾಹಿತಿ ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವು ಆನ್ಲೈನಲ್ಲಿ ಬುಕ್ ಮಾಡಿರೋಂಥ ರೆಸಿಪ್ಟ್ ತೋರಿಸಿದ್ರೆ, ಮತ್ತು ಆನ್ಲೈನಲ್ಲಿ ನೀವು ಯಾವ ಥರ ರೂಮ್ ಅಂದರೆ 750 ರೂಪಾಯಿ, 300 ರೂಪಾಯಿ, ಆ ಥರ ಡಿಫ್ರೆಂಟ್ ಕಾಸ್ಟಿಂಗ್ ರೂಮ್ಸ್ ಇರುತ್ತೆ. ಯಾವುದನ್ನ ಬುಕ್ ಮಾಡಿರ್ತೀರೋ ಅಷ್ಟೇ ದುಡ್ಡನ್ನ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ತೊಗೊತಾರೆ. ಅದನ್ನು ತೊಗೊಂಡ್ಮೇಲೆ ಅವ್ರು ನಿಮಗೆ ಒಂದು ಸ್ಲಿಪ್ ಕೊಡ್ತಾರೆ. ಅದನ್ನು ತೊಗೊಂಬಂದು ನೀವು ಇಲ್ಲಿಗೆ ತೋರಿಸಿದ್ರೆ ಅವರು ನಿಮಗೆ ರೂಮ್ ಕೊಡ್ತಾರೆ. ಇಲ್ಲ ಅಂತಂದರೆ ಅವ್ರು ರೂಮ್ ಕೊಡಲ್ಲ, ಅಲ್ಲೇ ಹೋಗಿ ವಿಚಾರಿಸಿ ಅಂತ ಹೇಳ್ತಾರೆ. ಆನ್ಲೈನ್ ಬುಕ್ ಮಾಡೋದು ಒಳ್ಳೆಯದೇ, ಬಟ್ ಮತ್ತೆ ಅಲ್ಲೋಗಿ ಕ್ಯೂನಲ್ಲಿ ನಿಂತ್ಕೊಳ್ಳೋದು ಒಂದು ಬೇಜಾರಾಗುತ್ತೆ. ಬಟ್ ಬೇರೆ ಆಪ್ಷನ್ ಇಲ್ಲ. ಆನ್ಲೈನಲ್ಲಿ ಬುಕ್ ಮಾಡಿಲ್ಲ ಅಂತಂದರೆ ರೂಮ್ ಎಲ್ಲ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಇಂತೂ ರೂಮ್ ಚೆಕ್-ಇನ್ ಮಾಡಿ ದೇವಸ್ಥಾನಕ್ಕೆ ಅಂತಂದ್ಬಿಟ್ಟು ರೆಡಿಯಾಗಿ ಹೊರಡ್ತಿದ್ದೀವಿ. ಅಲ್ಲೇ ಊಟನೂ ಹಾಕ್ತಾರಂತೆ. ಸದ್ಯಕ್ಕೆ ಇವಾಗ ಊಟ ಮಾಡಿಕೊಂಡು ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಆಲ್ರೆಡಿ ಟೈಮ್ 2 o'clock ಆಗಿದೆ. ನೋಡೋಣ ಹೆಂಗಿದೆ ಏನು ಅಂತ. ಕ್ಲೈಮೇಟ್ ಎಲ್ಲ ಕೂಲಾಗಿದೆ, ಅಷ್ಟೊಂದು ಏನು ಬಿಸಿಲಿಲ್ಲ, ಬಟ್ ಮಳೆ ಇಲ್ಲ. ಸೊ ಓಡಾಡ್ಬೋದು. ನೋಡೋಣ ಅದು ದೇವಸ್ಥಾನದಲ್ಲಿ ರಶ್ ಇರುತ್ತಾ ಏನು ಎತ್ತ ಅಂತ. ನನ್ನ ಪ್ರಕಾರ ಮಧ್ಯಾಹ್ನ ಆಗಿರೋದ್ರಿಂದ ಅಷ್ಟೊಂದು ಏನು ರಶ್ ಇರಲ್ಲ ಅಂತ ಅನಿಸುತ್ತೆ. 6 ಗಂಟೆವರೆಗೂ ದೇವಸ್ಥಾನ ಓಪನ್ ಇರೋದಂತೆ. ಮತ್ತು ಅದೇನೋ ಅಭಿಷೇಕ ಎಲ್ಲ ಮಾಡಿ 8:30ವರೆಗೂ ಸ್ಟಾಪ್ ಮಾಡಿರ್ತಾರೆ. ಮತ್ತು 8:30 ಮೇಲೆ ಮತ್ತೆ ದರ್ಶನ ಅಂತೆ. ಮತ್ತೆ ಅವಾಗೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ, ಲೆಟ್ಸ್ ಗೋ. ಇದು ಬಂದು ದೇವಸ್ಥಾನದ ಎಂಟ್ರೆನ್ಸು. ದೇವಸ್ಥಾನ ಎಂಟ್ರೆನ್ಸ್ ಆಗಿದ ತಕ್ಷಣ ಆ ಕಡೆ ಒಂದು ಕಲ್ಯಾಣಿ, ಈ ಕಡೆ ಒಂದು ಕಲ್ಯಾಣಿ, ಎರಡೂ ಕಡೆ ಒಂದೊಂದು ಕಲ್ಯಾಣಿ ಇದೆ. ನೀರು ಸ್ವಲ್ಪ ಕೆಳಗಡೆ ಇತ್ತು, ಸೊ ಹಂಗಾಗಿ ನೀರೆಲ್ಲ ಏನೂ ಅಷ್ಟು ಕಾಣಿಸ್ತಾ ಇರಲಿಲ್ಲ. ಮತ್ತು ಕಲ್ಯಾಣಿಗೂ ಅದಕ್ಕೂ ಮಧ್ಯ ಗಾರ್ಡನ್ ಥರ ಎಲ್ಲ ಮಾಡಿರೋದ್ರಿಂದ ಅಷ್ಟು ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಮತ್ತು ಯಾರೂ ಒಳಗಡೆ ಎಲ್ಲ ಹೋಗೋದಕ್ಕೆ ಆಗೋದಿಲ್ಲ. ಕ್ಲೈಮೇಟ್ ಎಲ್ಲ ತುಂಬ ಕೂಲಾಗಿತ್ತು. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ದೇವರು ಲೈಕ್ ಮಾದೇಶ್ವರಂದು ಸ್ಟ್ಯಾಚು ಮಾಡಿದಾರಲ್ಲ, ಅದು ಸಖತ್ತಾಗಿದೆ. ನೀವು ದೇವಸ್ಥಾನದ ಯಾವುದೇ ಮೂಲೆಯಲ್ಲಿ ನಿಂತ್ಕೊಂಡು ನೋಡಿದ್ರೂ ಅದು ಕಾಣಿಸುತ್ತೆ. ಇದು ಬಂದು ದೇವಸ್ಥಾನ. ಸೊ ಜನ ಏನೂ ಇರಲಿಲ್ಲ, ಹಾಗಾಗಿ ಧರ್ಮ ದರ್ಶನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಹೊರಟಿದ್ವಿ. ಅದಕ್ಕೂ ಮುಂಚೆ ಬಳೆ ಅವ್ರನ್ನ ನೋಡಿದ್ವಿ, ಬಳೆ ಹಾಕೋರನ್ನ. ಸೊ ಇಷ್ಟ ಆಯಿತು, ಸರಿ ಇಬ್ಬರೂ ಬಳೆ ಹಾಕಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಹಾಕಿಸ್ಕೊಳ್ತಾ ಇದ್ವಿ. ಫುಲ್ ಖುಷಿ ಆಯಿತು. ದರ್ಶನಕ್ಕೆ ಹೋಗ್ತೀವಿ.
ಆ್ಯಸ್ ಯೂಶ್ವಲ್ ದೇವಸ್ಥಾನಗಳಲ್ಲಿ ವೀಡಿಯೋ ಆಗಲಿ ಫೋಟೋಸ್ ಆಗಲಿ ತೊಗೊಳೋದಕ್ಕೆ ಬಿಡೋದಿಲ್ಲ. ನಾನು ಈ ವಿಡಿಯೋ ಏನಕ್ಕೆ ಮಾಡಿದೆ ಅಂತಂದರೆ ಅಷ್ಟು ಲೈಕ್ ಬೆಳಗ್ಗೆಯಿಂದ ಬಿಸಿಲಿತ್ತು, ಸೊ ನೆಲ ಎಲ್ಲ ಡೆಫಿನೆಟಾಗಿ ಕಾದೇ ಇರುತ್ತೆ. ಆದ್ರೂ ಜನ ಉರುಳು ಸೇವೆ ಎಲ್ಲ ಮಾಡ್ತಾಯಿದ್ರು, ತುಂಬ ಜನ ಮಾಡ್ತಿದ್ರು. ಈಚೆ ಕಡೆ ಟಾರ್ ರೋಡ್ ಮೇಲೂ ತುಂಬ ಜನ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ನೋಡಿದಾಗ ಒಂಥರ ಭಕ್ತಿ ಉಕ್ಕಿ ಬರ್ತಾಯಿತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಮಳೆ ಬರೋ ಥರನೂ ಇತ್ತು, ಅದಕ್ಕೆ ಹಕ್ಕಿಗಳೆಲ್ಲ ಎಷ್ಟು ಚೆನ್ನಾಗಿ ಓಡಾಡ್ತಾ ಇತ್ತು. ದೇವಸ್ಥಾನದಲ್ಲಿ ದೇವ್ರ ದರ್ಶನಕ್ಕೆ ಏನು ಅಷ್ಟು ಕ್ಯೂ ಇಲ್ಲ, ಬಟ್ ಊಟಕ್ಕೆ ನೋಡಿ ಎಷ್ಟೊಂದು ಕ್ಯೂ ಇದೆ. ಬಟ್ ಆದರೂ ಹೋಗ್ತಾ ಇದ್ದೀವಿ ಪ್ರಸಾದ ತಿನ್ನೋಣ ಅಂತ. ನೋಡೋಣ ಏನು ಊಟ ಸಿಗುತ್ತೆ ಅಂತ. ಸೀರಿಯಸ್ ಆಗಿ ಬ್ಯಾಟಿಂಗ್ ಮಾಡ್ತಾವಳೆ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ಹೊರಗಡೆ ಹೋಗೋಣ ಅಂತಂದ್ಬಿಟ್ಟು ಬಂದ್ವಿ. ಇದು ನೇಚರ್ ವ್ಯೂ ನೋಡ್ತಾ ಇದ್ದರೆ ನಿಜವಾಗ್ಲೂ ನೋಡ್ತಾನೇ ಇರೋಣ ಅಂತ ಅನಿಸುತ್ತೆ. ಎಷ್ಟು ದೂರ ಕಣ್ಣಾಯಿಸಿದ್ರೂ ಬರೀ ಹಸಿರೇ ಕಾಣುತ್ತೆ. ಮಹದೇಶ್ವರನ ಬೆಟ್ಟ ಅಂತಂದಮೇಲೆ ವೀರಪ್ಪನ ನೆನಪಾಗಲೇಬೇಕಲ್ಲ. ನಿಜವಾಗ್ಲೂ ನನಗೆ ಅನ್ನಿಸ್ತಾ ಇತ್ತು ಇಷ್ಟು ದೊಡ್ಡ ಕಾಡಿಗೆ ಅವರು ಹೇಗೆ ಕಂಟ್ರೋಲ್ ತೊಗೊಂಡಿದ್ರು ಅಂತಂದ್ಬಿಟ್ಟು. ನಿಜವಾಗ್ಲೂ ಆಶ್ಚರ್ಯನೇ ಆಗುತ್ತೆ. ಸಿಕ್ಕಾಪಟ್ಟೆ ಗಾಳಿ ಇದೆ. ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬೆಳ್ಳಿ ರಥ ಮತ್ತು ಚಿನ್ನದ ರಥ ಎಲ್ಲನೂ ಇದು ಮಾಡ್ತಾರೆ 8:15 ಸೊ ಸ್ವಲ್ಪ ಮುಂಚಿತವಾಗೇ ಹೊರಟಿದ್ದೀವಿ. ಈ ಸ್ಟ್ಯಾಚು ಅಂತೂ ಎಲ್ಲಿ ನಿಂತರೂ ವಾಪಸ್ ಅದ್ರ ಕಡೆನೇ ನೋಡಬೇಕು ಅಂತ ಅನಿಸುತ್ತೆ, ಅಷ್ಟು ಅಟ್ರ್ಯಾಕ್ಟಿವ್ ಆಗಿತ್ತು. ಹಂಗೂ ಹಿಂಗೂ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ಈ ಜನ ಎಲ್ಲಿದ್ರೋ ಏನೋ ಗೊತ್ತಿಲ್ಲಪ್ಪ. ಚಿನ್ನದ ರಥ ಎಳೆಯೋ ಟೈಮ್ಗೆ ಕರೆಕ್ಟಾಗಿ ಎಷ್ಟು ಜನ ಅಂತಂದರೆ ಅಷ್ಟು ಜನ. ರಾತ್ರಿ 7 ಗಂಟೆಗೆ ಚಿನ್ನದ ರಥ ಎಳಿತಾರೆ, ಬೆಳಗಿನ ಜಾವ 8:15 ಬೆಳ್ಳಿ ರಥ ಎಳಿತಾರೆ. ಸೊ ಸಕ್ಕತ್ತಾಗಿತ್ತು. ನಾನು ಅದರದ್ದು ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ದೇವ್ರನ್ನ ನೋಡೋದ್ರಲ್ಲಿ ಮುಳುಗೋಗ್ಬಿಟ್ಟಿದ್ದೆ. ಸಿಕ್ಕಾಪಟ್ಟೆ ಜನ ಬೇರೆ ಇದ್ದಿದ್ದರಿಂದ ನನ್ನ ಕೈಯಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ದೇವಸ್ಥಾನದ ಈ ಲೈಟಿಂಗ್ಸ್ ವ್ಯೂ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ. ಈ ವಿಡಿಯೋನ ನನ್ನ ಮೊಬೈಲಲ್ಲಿ ನಾನೇ ಎಷ್ಟು ಸತಿ ನೋಡಿದ್ದೀನೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಲೈಟ್ಸಲ್ಲಿ, ಆ ಕಲರ್ಗೂ ಅದಕ್ಕೂ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ದೇವಸ್ಥಾನ ಮಾತ್ರ ತುಂಬಾ ಒಳ್ಳೆ ದರ್ಶನನೇ ಆಯಿತು ಅಂತಲೇ ಅನ್ನಿಸ್ತು ನನಗೆ. ಪ್ರಸಾದ ಎಲ್ಲ ತುಂಬಾ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಬೆಳಗ್ಗೆ ಹೊರಡಬೇಕಿತ್ತಲ್ವ, ಹಂಗಾಗಿ ಪ್ರಸಾದ ತೊಗೊಂಡಿರಲಿಲ್ಲ. ಅಲ್ಲಿ ಪ್ರಸಾದ ತೊಗೊಂಬರೋಣ ಹತ್ರ ದೇವಸ್ಥಾನಕ್ಕೆ ಹೋದಾಗ ಈ ಒಂದು ಆನೆ ಕಾಣಿಸ್ತು, ಅದಕ್ಕೊಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡೆ. ನಮ್ಮ ಬಸ್ಸು 8:15 ಇದ್ದಿತ್ತು, ಅದಕ್ಕೋಸ್ಕರ ಬೆಳಗಿಂದು ಬೆಳ್ಳಿ ರಥ ಎಲ್ಲ ನೋಡೋ ಅಷ್ಟು ಟೈಮ್ ಇರಲಿಲ್ಲ. ಸೊ ಚಿನ್ನದ ರಥ ನೋಡಿದ್ವಲ್ಲ ಸಾಕು ಅಂತ ಅಂದ್ಕೊಂಡು ಬ್ಯಾಂಗ್ಳೂರಿಗೆ ರಿಟರ್ನ್ 8:15 ಬಸ್ ಹತ್ತಿದ್ವಿ. ಹೀಗಿತ್ತು ನಮ್ಮ ಮಹದೇಶ್ವರ ದೇವಸ್ಥಾನದ ಜರ್ನಿ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಂತಂದರೆ ನನಗೆ ಮೆಸೇಜ್ ಮಾಡಿ, ಆದಷ್ಟು ನಾನು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್.